ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅಪ್ಪ ಆಟೋ ಬಂದಿದೆ. ವಾಪಸ್ ಕಳಿಸೋದನ್ನ. ಅನ್ಗೋಡಲ್ಲಿರೋ ನಮ್ ಜಮೀನಿನ ಪತ್ರ ಸಿಕ್ಕಿದೆ. ಮಾರಿದ್ರೆ ಎಷ್ಟು ಸಿಗ್ಬಹುದು ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಮತ್ತೆ ಇದೇ ಊರಲ್ಲಿ ಇರ್ತೀವಾ? ಹೊರಟಿದಾಗಿದೆ, ಹೊರಟು ಬಿಡೋಣ ಅಪ್ಪ, ಇಲ್ಲಿ ಇರೋದ್ ಬೇಡ. ನಿನ್ನಿಂದಾನೆ ಎಲ್ಲ ಆಗಿದ್ದು. ನಾವು ಈ ಊರು ಬಿಡ್ತಾ ಇಲ್ಲ, ಇಲ್ಲೇ ಇರ್ತೀವಿ ಅಷ್ಟೇ. ಬಹಳ ಸಂತೋಷದಲ್ಲಿದ್ದೀರಿ. ನನ್ನ ಸಾಧನೆಗೆ ದೈವ ಸಹಾಯ ಇದೆಯೋ ಇಲ್ವೋ ಅಂತ ಸಂದೇಹ ಆಗಿತ್ತು. ಈಗ ಮನಸ್ಸಿಗೆ ಸಮಾಧಾನ ಆಗಿದೆ. ಅರ್ಥ ಆಗ್ಲಿಲ್ಲ. ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಸುಂದ್ರಿನ ಊರಿಂದ ಹೊರಗಡೆ ಹಾಕಿ ಇದು ದೈವ ಪ್ರೇರಣೆ ಅಲ್ವಾ? ಅವಳಿಲ್ಲದೆ ಏನು ನಡೆಯೋಲ್ಲ ಅನ್ನೋ ಸಮಾಧಾನ, ಜೊತೆಗೆ ನನ್ನ ಸಾಧನೆಯನ್ನ ದೇವಿ ಒಪ್ಪಿದಾಳೆ, ಅದನ್ನ ಬೆಂಬಲಿಸ್ತಾ ಇದ್ದಾಳೆ ಅನ್ನೋ ನೆಮ್ಮದಿ ಬರ್ತಾ ಇದೆ. ಅಂದ್ರೆ ಇಲ್ಲಿವರೆಗೂ ದೈವಕ್ಕೆ ವಿರುದ್ಧವಾದ ಸಾಧನೆ ನಿಂದು. ನಮ್ದೇನಿದೆ, ಎಲ್ಲ ಅವಳಿಚ್ಛೆ. ಕಠೋಪನಿಷತ್ತಿನಲ್ಲಿ ಅಹಂಕಾರದಿಂದ ಮೆರೀತಿದ್ದ ಇಂದ್ರಾದಿ ದೇವತೆಗಳು ಒಂದು ತೃಣವನ್ನ ಭಗವಂತನ ಪ್ರೇರಣೆ ಇಲ್ಲದೆ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸೋತೋದು. ಆ ಕಥೆ ನಾನು ಓದಿದ್ದೆ. ಈಗ ಅದರ ನಿಜವಾದ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ. ಇನ್ನು ನನಗೆ ಭಯ ಇಲ್ಲ. ಅಂದ್ರೆ ದೇವಿ ನಿಮಗೆ ಸಹಾಯ ಮಾಡ್ತಿದ್ದಾಳೆ ಅಂತಿದ್ದೀರಾ? ಅಂತಿಲ್ಲ, ಮಾಡ್ತಿದ್ದಾಳೆ. ನಿಮ್ಮನ್ನ ನನ್ನ ಜೊತೆ ಸೇರಿಸಿದ್ದು ಸುಂದರಿ ನಾಲಿಗೆ ಮೇಲೆ ಆ ತಾಯಿ ಕುಳಿತು ಆ ನಾಲಿಗೆಗೆ ಬಲ ಕೊಟ್ಟು ಅವಳನ್ನ ಕೆಟ್ಟೋಳ್ನಾಗ್ ಮಾಡಿದ್ದು. ಇಲ್ದೇ ಇದ್ರೆ ಅವಳಿಗೆ ಎಲ್ಲಿ ಬರಬೇಕು ಅಷ್ಟೊಂದು ಧೈರ್ಯ? ಯೋಚನೆ ಮಾಡಿ ನೋಡಿ, ಅವನು ಯಾಕೆ ಶಾಲು ಕದಿಬೇಕು? ಕದ್ದವನು ತಪ್ಪಿಸ್ಕೊಳಕ್ ಅವಕಾಶ ಇದ್ರು ಕೂಡ ಸಾಕ್ಷಿಗಳನ್ನ ಬಿಟ್ಟು ಸಿಕ್ಕಾಕೊಂಡು. ಇದೆಲ್ಲ ಅಮ್ಮನವರು ನನಗಾಗಿ ಮಾಡ್ತಾ ಇರೋ ಲೀಲೆ. ಇನ್ನು ತಡ ಮಾಡಬಾರ್ದು, ಬೇಗ ಗಾಡಿ ಓಡಿಸು. ಅಪ್ಪ ಹೀಗೆ ಮಾಡ್ಬೋದಾ? ಅವ್ರು ಕಳ್ತನ ಮಾಡಿಲ್ಲ. ನಾನು ಅವನ ಕಳ್ಳ ಅನ್ಲಿಲ್ಲ. ಮತ್ತೆ ಜಮೀನ್ ಕೊಡ್ತಿದಾರಲ್ಲ, ಕೊಡದೆ ಬೇರೆ ದಾರಿ ಇಲ್ಲ. ಅವ್ರಿಗೂ ಅದಿಷ್ಟ ಇಲ್ಲ. ನಿನಗೆ ಗೊತ್ತು ಏನೇನ್ ತಾಪತ್ರಯಗಳೆಲ್ಲ ಬಂತು ಅಂತ. ಒಂದು ಸರ್ತಿನೂ ಅದನ್ನ ಬಳಸ್ಲಿಲ್ಲ. ಈಗ ಕೈ ಮೀರಿದೆ, ಏನ್ ಮಾಡೋದು ಹೇಳು? ಅಂದ್ರೆ ನಮ್ ಜೀವನ ಪೂರ್ತಿ ಹೀಗೇನಾ? ಒಂದಕ್ಕಿದ್ರೆ ಇನ್ನೊಂದಕ್ಕಿಲ್ದಿರೋ ಹಾಗೆ? ಬೇಡಪ್ಪ, ಈ ಕಷ್ಟಗಳೆಲ್ಲ ನಮಗೆ ಸಾಕು. ನೀನು ಸುಂದ್ರಿ ಇದುವರೆಗೂ ಪಟ್ಟ ಕಷ್ಟ ಸಾಕು. ನೀವ್ ಚೆನ್ನಾಗಿರ್ಬೇಕು. ಬಾಯಿ ಮಾತಲ್ಲಿ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತೀರಾ, ಆದ್ರೆ ಎಲ್ಲಾ ಕಳೆದು ಪುರಂದ್ರನ್ ಮಾಡಿದೀರಾ. ಯಾಕೋ ಯಾವತ್ತೂ ಇಲ್ಲದೇನೇನೋ ಮಾತಾಡ್ತಾ ಇದೀಯಾ? ನಾನ್ ಸರಿಯಾಗಿ ಮಾತಾಡ್ತಿದ್ದೀನಿ, ಆದ್ರೆ ನೀವು ಸರಿಯಾಗಿ ಯೋಚನೆ ಮಾಡ್ತಿಲ್ಲ. ನನ್ನ ವಯಸ್ಸವರೆಲ್ಲ ಆಟ ಆಡ್ಬೇಕಾದ್ರೆ ನನ್ನ ಕೆಲ್ಸಕ್ಕೆ ಸೇರ್ಸಿದ್ರಿ. ನಾನು ಸಾಯೋವರೆಗೂ ಇಂಥವ್ರ ಕೈ ಕೆಳಗಡೆ ಸಿಕ್ಕೊಂಡು ಒದ್ದಾಡ್ಬೇಕಾ? ನಿನಗೆ ಎಲ್ಲ ಗೊತ್ತು ವಿದ್ಯಾ, ನಿನ್ನಿಂದ ಏನು ಮುಚ್ಚಿಟ್ಟಿಲ್ಲ. ಅವರು ಬೇಕು ಅಂತ ವ್ಯವಹಾರದಲ್ಲಿ ನಷ್ಟ ಮಾಡ್ಕೊಳ್ಳಿಲ್ಲ. ನಮ್ಮ ಹಣೆ ಬರ ಸರಿ ಇಲ್ಲ, ಹಾಗಾಯ್ತು. ಇತ್ತೀಚೆಗೆ ನೋಡಿದ್ಯಾ ಅವ್ರನ್ನ? ದುಡ್ದು ಹೇಗಾಗಿದ್ದಾರೆ ಅಂತ. ನೀನು ಅವ್ರು ವಹಿಸ್ಕೊಂಡು ಮಾತಾಡ್ಬೇಡಮ್ಮ. ಅವರಿಂದೆಲ್ಲ ಇಷ್ಟೆಲ್ಲ ಆಗಿದ್ದು. ಈಗ ಇರೋ ಜಮೀನ್ ಬೇರೆ ಬಿಟ್ಕೊಡ್ತಿದ್ದಾರೆ. ಅನಿವಾರ್ಯ, ಇನ್ನೇನ್ ಮಾಡೋದು ಹೇಳು? ಮಗನ್ ಓದ್ ಅನಿವಾರ್ಯ ಆಗಿರ್ಲಿಲ್ವಾ? ನನ್ನ ಓದ್ಸಕ್ಕೆ ದುಡ್ಡಿಲ್ಲ, ಟ್ರಾವೆಲ್ಸ್ ಹಾಕೊಳಕ್ಕೆ ದುಡ್ಡಿಲ್ಲ, ಸುಂದ್ರಿ ಮದ್ವೆ ಯೋಚನೆ ಇಲ್ಲ, ಆದ್ರೂ ದಂಡ ಕಟ್ಟಿ ಊರಲ್ಲಿ ಇರ್ತಾರೆ. ಯಾಕೆ ಹೇಳು? ಮುಗಿದ ಸ್ಥಳ ಬಿಟ್ಟು ಹೋಗೋದ್ ಕಷ್ಟ ಅಲ್ಲ, ಸುನೀತಾ ಚಿಕ್ಕಮ್ಮನ್ ಬಿಟ್ಟು ಬರೋದ್ ಕಷ್ಟ. ನನ್ನ ಗಂಡ ಎಂಥವ್ರು ಅಂತ ನಿನಗೇನೋ ಗೊತ್ತು? ಅವ್ರ ಸುನೀತಾ ಮಧ್ಯ ಏನೂ ಇಲ್ಲ. ಸಂಬಂಧ ಬಂದಿತ್ತು, ಕಹಿ ಉಳಿತು. ನಿನ್ನ ಕಾಲೇಜಿಗೆ ಸೇರ್ಸೋದಕ್ಕಾಗದೆ ಅವ್ರ ಊರ್ ಬಿಟ್ಟು ಓಡ್ ಹೋಗಿರ್ಲಿಲ್ಲ. ನಿನ್ನ ಅಡ್ಮಿಷನ್ಗೆ ದುಡ್ಡು ಹೊಂದ್ಸೋದಕ್ಕೆ ದೊಡ್ಡ ಕೆಲಸ ಒಪ್ಕೊಂಡು ಹೋಗಿದ್ರು. ಅವ್ರು ಬರೋ ವೇಳೆಗೆ ನಿನಗೆ ಟೈಫಾಯ್ಡ್ ಆಗಿತ್ತು. ಆ ದುಡ್ಡನ್ನ ಆಸ್ಪತ್ರೆಗೆ ಖರ್ಚು ಮಾಡಿ ನಿನ್ನ ಉಳಿಸ್ಕೊಂಡ್ವಿ. ಅವ್ರು ಎಷ್ಟು ಸರ್ತಿ ಕಣ್ಣೀರ್ ಹಾಕಿದಾರ ನನ್ನ ಹತ್ರ, ನಿನ್ನ ಕಾಲೇಜಿಗೆ ಸೇರ್ಸೋದಕ್ಕಾಗ್ಲಿಲ್ಲ ಅಂತ. ಬಡತನ ಇರೋದು ಅನ್ನಕ್ಕೆ, ಗುಣಕ್ಕಲ್ಲ. ಇನ್ನೊಂದು ಸರ್ತಿ ನಿಮ್ಮಪ್ಪನ ಬಗ್ಗೆ ಏನಾದ್ರೂ ಮಾತಾಡು.
ಗಾಡಿ ನಿಲ್ಸಿ. ಗಾಡಿ ಯಾಕೆ ನಿಲ್ಸಿದ್ರಿ? ಈಗ ನಿನ್ನ ಗ್ರಾಮನ ಪ್ರವೇಶ ಮಾಡೋ ಹಾಗಿಲ್ಲ. ಯಾರು ಹೇಳಿದ್ದು? ಚೌಡಿಯ ಆಜ್ಞೆ ಆಗಿದೆ. ನಾನು ಹೋದ್ರೆ ಅವಳಿಗೆ ಏನಂತ ತೊಂದ್ರೆ? ತೊಂದರೆ ಅವಳಿಗಲ್ಲ, ನಿಮಗೆ. ನಿಮ್ಮ ಗ್ರಹಗತಿಗಳ ಪ್ರಕಾರ ನೀವೀಗ ಗ್ರಾಮ ಪ್ರವೇಶ ಮಾಡೋ ಹಾಗಿಲ್ಲ. ಮಾತು ಮೀರಿ ಹೋದ್ರೆ ಪ್ರಮಾದ ಆಗುತ್ತೆ. ಏನ್ರಿ ನಿಮ್ದು ರಗಳೆ? ನಾನು ಹೋಗ್ಬಾರ್ದು. ನಮ್ಮ ಊರಿಗೆ ನಾನು ಹೋಗೋದಕ್ಕೆ ನನ್ಗೆ ಯಾರೀ ತಡೆ ಹಾಕೋದು? ಅಲ್ಲಿ ಸುಂದರಿ ಶೇಖರಿನ ಹೊರಗೆ ಹಾಕ್ಬೇಕು. ಅದು ನಾನು ಹೋಗದೆ ಹೇಗೆ ಸಾಧ್ಯ? ನೀವು ಬೇಕಾದ್ರೆ ಇಲ್ಲೇ ಇರಿ, ನಾನು ಹೋಗೋನೆ. ನೀವು ಗ್ರಾಮ ಪ್ರವೇಶಿಸಿದ್ರೆ ಗುರಿ ಸಾಧನೆ ಆಗೋಲ್ಲ. ಪ್ರವೇಶ ಮಾಡಿದ್ರೆ ಗುರಿ ಸಾಧನೆ ಆಗೋಲ್ಲ, ಮಾಡದೇ ಇದ್ರೆ ಆ ಸುಂದರಿ ಅನ್ನೋ ಅಡಚಣೆ ನಿವಾರಣೆ ಆಗೋಲ್ಲ. ಏನ್ ಮಾಡ್ಲಿ ನಾನೀಗ? ಸೂರ್ಯಾಸ್ತದವರೆಗೂ ನೀವು ಕಾಯಲೇಬೇಕು. ತದನಂತರ ನೀವು ಅಂದ್ಕೊಂಡಿದ್ದ ಕಾರ್ಯ ನೆರವೇರುತ್ತೆ. ಚೌಡಿ ಮಾತು ಮೀರಿದ್ರೆ ಮುಂದೆ ಆಗೋ ಅನಾಹುತಗಳಿಗೆಲ್ಲ ನೀವೇ ಕಾರಣ ಆಗ್ಬೇಕಾಗುತ್ತೆ. ಊರೊಳಗೆ ಹೋಗು, ಏನ್ ನಡೀತಿದೆ ಅಂತ ತಿಳ್ಕೊಂಬ. ಅಮ್ಮ, ನಾನು ನಿನ್ನ ನಂಬಿದ್ದೆ. ನಾನೇನು, ಇಡೀ ಪ್ರಪಂಚನೇ ನಿನ್ನ ನಂಬಿದೆ. ನಿನ್ನಿಂದನೇ ತಾಯಿ ನಾವು. ಯಾವುದೇ ಕಾರಣಕ್ಕೂ ಸುಂದ್ರಿ ಮತ್ತು ಅವ್ರ ಮನೆಯವ್ರನ್ನ ಊರಿಂದ ಹೋಗ್ದಂಗೆ ತಡೆದು ಬಿಟ್ಟೆ. ನಾನು ಕೇಳ್ದೆ ಅಂತ ಸುಂದ್ರಿನ ಉಳಿಸ್ಕೊಟ್ಬಿಟ್ಟೆ ತಾಯಿ. ನಾನು ಅನ್ಕೊಂಡ ಹಾಗೆ ಸುಂದ್ರಿ ನಾನಿದ್ದಲ್ಲಿಗೆ ಬಂದಿದ್ದು ಅಲ್ಲದೆ ಈ ಊರ್ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ಲು. ಅದೇ ಮುಖ್ಯ ನಂಗೆ. ನೀನ್ ಮನ್ಸು ಮಾಡಿದ್ಮೇಲೆ ಮುಗೀತು ಬಿಡು. ನಿನ್ ಮುಂದೆ ಆ ಸುಂದ್ರಿ ಎಷ್ಟ್ರವಳು? ತಾಯಿ, ನೀನೆಲ್ಲದೂ ಸರಿ ಮಾಡ್ದೆ, ಆದ್ರೆ ಆ ಸೊಚ್ಚಣ್ಣ ಮಾತಾಡಿ ಸರಿನಾ? ನಾನ್ ಸುಂದ್ರಿನ ಪ್ರೀತಿಸ್ತಿದ್ದೀನ? ಹಾಗಂದ್ರೆ ಏನು ಅಂತ ನನ್ಗೆ ಗೊತ್ತಿಲ್ಲ. ಅವರೆಲ್ಲ ಏನೇನೋ ಹೇಳ್ತಾರೆ. ಇನ್ ಮುಂದೆ ಇಂಥ ಮಾತನ್ನೆಲ್ಲ ಆಡ್ಬಾರ್ದು ಅಂತ ನೀನ್ ನಿಯಮ ಹಾಕು ತಾಯಿ. ಅವ್ರು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡು. ಇನ್ ಮುಂದೆ ಅವ್ರ ತಲೆಯಲ್ಲಿ ಇಂಥ ವಿಚಾರ ಬರ್ದಂಗೆ ನೋಡ್ಕೋ ತಾಯಿ. ಶೇಖರಿ ಮನೆಯವರು ಊರ್ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿ ನನಗೋಸ್ಕರ ಕಾಯ್ತಾ ಇದ್ದಾರ? ಶೇಖರಿ ಊರ್ ಬಿಟ್ಟು ಹೋಗಲ್ವಂತೆ. ದಂಡ ಕಟ್ಟಿ ಇದೇ ಊರಲ್ಲಿ ಇರ್ತಾನಂತೆ. ಏನ್ ಕನಸು ಕಾಣ್ತಾ ಇದ್ದಾನ ಅವನು? 10,000 ಕಟ್ಬಿಟ್ರೆ ನಾನು ಅವನ್ನ ಇದೇ ಊರಲ್ಲಿ ಇರೋದಕ್ಕೆ ಬಿಟ್ಬಿಡ್ತೀನ? 10,000 ಅಲ್ಲ, 8 ಲಕ್ಷಕ್ಕೆ ಸಿದ್ಧವಾಗಿದ್ದಾನೆ. ಪಿತ್ರಾರ್ಜಿತ ಆಸ್ತಿ ಅಂತ 12 ಎಕರೆ ಜಮೀನಿದೆಯಂತೆ, ಅದನ್ನ ನಿಮಗೆ ಕೊಡ್ತಾರಂತೆ. ಸರಿಯಾಗಿ ವಿಚಾರಿಸಿದ್ಯಾ? ನಾನು ಕಣ್ಣಾರೆ ನೋಡ್ಲಿಲ್ಲ. ಅದನ್ನು ಕೊಟ್ಟು ಇಲ್ಲೇ ಉಳ್ಕೊಳ್ಳೋ ಸಿದ್ಧತೆ ನಡೆದಿದೆ. ನೀವು ಬರ್ಬೇಕಷ್ಟೇ. ಚೌಡಿ ಸರಿಯಾದ ಸೂಚನೆನೇ ಕೊಟ್ಟಿದ್ದಾಳೆ. ನೀವು ಅಕಸ್ಮಾತ್ ಗ್ರಾಮ ಪ್ರವೇಶ ಮಾಡಿದಿದ್ರೆ ಸಿಕ್ಕಾಕೊಳ್ತಾ ಇದ್ರಿ. ಇಲ್ಲಿ ಉಳ್ಕೊಂಡು ಬಚಾವಾದ್ರಿ. ಯಾವುದೇ ಕಾರಣಕ್ಕೂ ಶೇಖರಿ ಸುಂದರಿ ಊರ್ನಲ್ಲಿ ಉಳ್ಕೋಬಾರ್ದು. ಸುಂದರಿ ಉಳ್ಕೊಂಡ್ರೆ ನನ್ನ ಸಾಧನೆ ಸೋತ್ ಹಾಗೆ. ನನ್ನ ಮಾತು ಕೇಳೋದಾದ್ರೆ ನೀವು ಗ್ರಾಮದ ಒಳಗಡೆ ಹೋಗದೆ ಇಲ್ಲೇ ಉಳಿದು ಬಿಡಿ. ಅದು ನಡೆಯೋಲ್ಲ. ನಾನು ವಾಪಸ್ ಮನೆಗೆ ಹೋದ್ರೆ ಅವನು ಅಲ್ಲಿಗೆ ಬಂದು ನನ್ನ ಕೈಲಿ ಪತ್ರ ಕೊಟ್ಟು ಇಲ್ಲೇ ಉಳ್ಕೊಳ್ತಾನೆ. ಅದಾಗಬಾರ್ದು. ಸುಂದರಿ ಈ ಊರಲ್ಲಿ ಇರಬಾರ್ದು. ಈ ವಿಷಯವಾಗಿ ನೀನು ಮಾತಾಡಬೇಡ.
ಇದಕ್ಕೆ ಸರಿಯಾದ ವ್ಯಕ್ತಿ ಜಗ್ಗಿ. ಏನೋ ಸಂಚು ನಡೆಸಿದ್ದೀರಿ? ಇದ್ಯಾಕೆ ಚಿಕ್ಕಪ್ಪ ಅಲ್ಲಿ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಅಣ್ಣ ಏನಂತಾರೋ ಏನೋ. ಇದಾರ ಅಣ್ಣ ಒಳಗೆ? ಅವ್ರು ಬಾ ಅಂದ್ರೆ ಬರ್ತೀನಿ, ಇಲ್ಲಾಂದ್ರೆ ಹಂಗೆ ಹೊರಟೋಗ್ತೀನಿ. ಇದ್ಯಾಕೆ ಚಿಕ್ಕಪ್ಪ ಹೀಗೆ ಮಾತಾಡ್ತಿದ್ದೀರಾ? ನಿಮಗೆ ಅಪ್ಪಂಗೆ ಜಗಳ ಆಡೋದು ಒಂದಾಗೋದು ಎಲ್ಲ ಮಾಮೂಲಲ್ವಾ? ಆದರೆ ಯಾವತ್ತಾದರೂ ನಾವಿಬ್ರು ಒಬ್ರು ಮನೆಗೆ ಒಬ್ರು ಬರಬಾರ್ದು ಅಂತೇನಾದರೂ ಹೇಳಿದೀವ? ಬನ್ನಿ ಚಿಕ್ಕಪ್ಪ ಒಳಗೆ. ನೀನು ಹೇಳೋದೇನೋ ಸರಿ ಕಣೋ, ಆದರೆ ಮಣ್ತಿನೋ ಕೆಲಸ ಮಾಡ್ಕೊಂಬಿಟ್ಟೆ ಸರಿ ನಾನು. ಹಾಗಾದ್ರೆ ನೀನೇ ಶಾಲ್ ತಂದು ನಮ್ಮ ಮನೆಗೆ ಹಾಕಿದ್ದು ಅಂತ ಪಂಚಾಯತಿಲಿ ಒಪ್ಕೋತೀಯಾ? ಅಣ್ಣ ಅಣ್ಣ ಏ ಜಗ್ಗಿ ಬಿಡ ಬಿಡ, ಏನಾಯ್ತು? ನಾನು ನಿನ್ನನ್ನು ಕಾಡ್ಸಿದ್ದೀನಿ, ಪೀಡಿಸಿದ್ದೀನಿ, ಅವಮಾನ ಮಾಡಿದ್ದೀನಿ, ಆದರೆ ನಿನಗೆ ದ್ರೋಹ ಬಗೆಯಲಿಲ್ಲ ನಾನು. ಆ ಅಡುಗೆ ಭಟ್ಟನ ಕರ್ಕೊಂಡ್ಬಂದದ್ದು ನಾನಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳು ಅವನನ್ನು ಕರ್ಕೊಂಬರ್ದೇ ಇದ್ರೆ ನನ್ನನ್ನು ಕೆಲಸದಿಂದ ತೆಗಿತೀನಿ ಅಂದ್ರು, ಅದಕ್ಕೆ ಕರ್ಕೊಂಡು ಬಂದೆ ನಾನು. ಅದಕ್ಕೆ ಅಣ್ಣ ಊರು ಬಿಟ್ಟು ಹೋಗ್ತಾ ಇದ್ದಾನಲ್ಲ, ನಾವು ಬೇಜಾರಲ್ಲಿ ಒಂದು 90 ಹೊಡೆದು ಬಿಟ್ಟೆ ಅವತ್ತು ಲೋಕಲ್ಲು, ಸರ್ರಂತ ಕಿಕ್ಕೇರಿಬಿಡ್ತು. ಅದಕ್ಕೆ ಅವ್ನು ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಅತ್ತಿಗೆ ರಾಜಲಕ್ಷ್ಮಿ ಅವರೇ, ನಿಮ್ಮ ಮಗನ್ನ ತುಂಬ ಅವಮಾನ ಪಡಿಸಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ, ದಯವಿಟ್ಟು ನನ್ನ ಕ್ಷಮಿಸಿ. ಅಮ್ಮ ಸುಂದ್ರಿ, ಸುಂದ್ರಿ, ನಿಮ್ಮ ಅಪ್ಪಂಗೆ ತುಂಬಾ ತೊಂದರೆ ಕೊಟ್ಬಿಟ್ನಮ್ಮ, ದಯವಿಟ್ಟು ಕ್ಷಮಿಸು. ಚಿಕ್ಕಪ್ಪ, ದೊಡ್ಡೋರು ಚಿಕ್ಕವ್ರ ಹತ್ರ ಹೀಗೆಲ್ಲ ಮಾತಾಡಬಾರ್ದು. ದೊಡ್ಡವರು ದೊಡ್ಡವ್ರ ಥರ ನಡ್ಕೋಬೇಕಲ್ಲ, ದಡ್ಡತನ ಮಾಡ್ಕೊಂಡ್ಬಿಟ್ಟೆ. ಇದೆಯಾ ಶಂಕರ, ನೀನು ಕ್ಷಮಿಸ್ಬಿಡ ನನ್ನನ್ನು, ತುಂಬ ತೊಂದರೆ ಕೊಟ್ಬಿಟ್ಟೆ ನಿಮ್ಮ ಅಪ್ಪಂಗೆ. ಅಣ್ಣ, ನೀನು ಊರು ಬಿಟ್ಟು ಹೋಗದೆ ಇರಲಿ ಅನ್ನೋ ಆಸ್ತಿ ಅಷ್ಟೇ ಕಣೋ, ಅದಕ್ಕಾಗಿ ಈಗೆಲ್ಲ ಕಿಚಾಯಿಸ್ತೆ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡೋ, ಬೇಕಾದ್ರೆ ಹೊಡೆದ್ಬಿಡು ಒಂದೆರಡು. ಬಿಡು, ಆಗಿದ್ದಾಯ್ತಲ್ಲ. ಆದ್ರೆ ನನ್ನ ಕ್ಷಮಿಸಿದ್ಯಾ ತಾನೆ? ಅದಕ್ಕೆ ಅಣ್ಣ ನನ್ನ ಕ್ಷಮಿಸ್ಬಿಟ್ಟ. ಒಂದು ಲೋಟ ನೀರು ಕೊಡಿ ಅತ್ತಿಗೆ. ರಾಜಲಕ್ಷ್ಮಿ ಅವರೇ, ಅಣ್ಣ ನನ್ನ ಕ್ಷಮಿಸ್ಬಿಟ್ಟ, ಅಣ್ಣ ನನ್ನ ಕ್ಷಮಿಸ್ಬಿಟ್ಟ. ಸುಂದ್ರಿ, ವಿದ್ಯಾಶಂಕರ, ಅಣ್ಣ ನನ್ನ ಕ್ಷಮಿಸ್ಬಿಟ್ಟ. ಹಬ್ಬ, ಅಣ್ಣ ನನ್ನ ಕ್ಷಮಿಸ್ಬಿಟ್ಟ. ಅತ್ತಿಗೆ, ಊರಲ್ಲೆಲ್ಲ ಸುದ್ದಿ, ಅಣ್ಣ ದಂಡ ಕೊಟ್ಟು ಊರಲ್ಲೇ ಉಳಿತಾನೆ ಅಂತ. ತುಂಬ ಖುಷಿ ಆಯಿತು. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. 8 ಲಕ್ಷ ಎಲ್ಲಿಂದ ಅಂತಿರೋ ಏನೋ ಪಾಪ, ನನ್ನಿಂದ ಏನೋ ಸಹಾಯ ಆಗುತ್ತಾ ಅಂತ ಬಂದೆ. ಈ ಜಗ್ಗಿ ಏನು ಮಾಡ್ತಾನೆ ಅಂತನಾ? ಅಣ್ಣ, ನನ್ನ ಮಾತು ಹೊರಟು, ಆದರೆ ಮನಸ್ಸು ಮೃದು. ಹೇಳೋಣ, ಈಗ ಎಷ್ಟು ಬೇಕು ನನ್ನ ಕೈಲಾದ್ದನ್ನು ನಾನು ತಂದ್ಕೊಡ್ತೀನಿ. ನಮಗೂ ಎಲ್ಲಿ ಬರ್ಬೇಕು ಜಗ್ಗಿ ಅಷ್ಟು ದುಡ್ಡು? ಮನೇಲಿ ಜಮೀನು ಪತ್ರ ಇತ್ತು, ಅದನ್ನೇ ಕೊಡ್ತಿದ್ದೀವಿ. ಗಂಡು ಮಗನ್ನ ಮನೇಲಿ ಇಟ್ಕೊಂಡು ಜಮೀನ್ ಪತ್ರನ ದಂಡಕ್ಕಾಗಿ ಕೊಡ್ತಾ ಇದೀಯಾ? ಅದು ಬಿಟ್ರೆ ಬೇರೆ ದಾರಿ ಇಲ್ಲ ಕಣೋ. ಪತ್ರನ ಸರಿಯಾಗಿ ನೋಡಿದ್ಯಾ? ಅದರಲ್ಲಿ ನಿನಗೆ ಪರಬಾರ ಮಾಡೋ ಹಕ್ಕಿದೆಯಾ? ಸುಮ್ಮನೆ ಅದನ್ನ ನೋಡದೆ ಮಕ್ಕಿ ಕಾಮಕ್ಕೆ ತಗೊಂಡೋಗಿ ಅವನು ಕೊಟ್ಬಿಡ್ಬೇಡ. ಆ ಶಾಸ್ತ್ರಿ ಪ್ರಳಯಾಂತಕ ನಿನ್ನ ಪತ್ರನೆಲ್ಲ ಜಾಲಾಡಿ ಅದ್ರಲ್ಲಿ ಒಂದು ತಪ್ಪಿದ್ರು ನಿನ್ನ ಮುಖಕ್ಕೆ ಎಸ್ತ ಪತ್ರನ ನಿನ್ನನ್ನು ಊರು ಬಿಡಿಸ್ತಾನೆ. ಪತ್ರಗಳನ್ನ ಪೂರ್ತಿ ಓದಿಲ್ಲ, ಆದ್ರೆ ದುಡ್ಡು ಸಿಗಬಹುದು ಅಂದ್ರು. ನೋಡ್ಬೇಕು ಕಣೋ, ಕೊನೆ ಕ್ಷಣದಲ್ಲಿ ಯಾಮಾರಿಸ್ಬಿಡ್ತಾರೆ. ಅಮ್ಮನವ್ರೂರು, ಆದ್ರೆ ಇರೋರೆಲ್ಲ ಕಳ್ರೆ. ವಿದ್ಯಾ, ಪೆಟ್ಟಿಗೆನಲ್ಲಿ ಜಮೀನ್ ಪತ್ರ ಇದೆ, ತಂದ್ಕೊಡ.
ಪತ್ರ ಯಾರು ಬರೆದ್ರು ಏನೋ ಗೊತ್ತಿಲ್ಲ, ಏನೂ ತೊಂದರೆ ಇಲ್ಲ. ಆದರೆ ಜಮೀನು ಕಳ್ಕೋತಿರಲ್ಲ ಅನ್ನೋದೇ ಭಾಳ ಬೇಸರದ ಸಂಗತಿ. ಅದಕ್ಕೆ ಒಂದು ಲೋಟ ಕಾಫಿ ಮಾಡ್ತೀರಾ? ವಿದ್ಯಾ, ಗಾಡಿ ಆಚೆ ಬಿಸಿಲಲ್ಲಿದೆ, ಒಂಚೂರು ತಂಪಲಿಗೆ ಹಾಕೋ. ಎಲ್ಲಪ್ಪ, ಪೆಟ್ಟಿಗೆಲಿ ಇಡ್ಬೇಕಾ? ನೋಡಪ್ಪ, ಇಡ್ತಾ ಇದ್ದೀನಿ. ಇಟ್ಟಿದ್ದೀನಪ್ಪ. ಅದಕ್ಕೆ ಕಾಫಿ ಆಯ್ತಾ? ಅಮ್ಮ, ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಪತ್ರ ಕೊಟ್ಟು ಬರ್ತೀನಿ. ಹಾಗೆ ಅಮ್ಮನವ್ರಿಗೆ ಅಡ್ಡ ಬಿದ್ದು ಇನ್ನು ಮುಂದಾದರೂ ಇಂಥ ಅನಿಷ್ಟಗಳನ್ನು ತಂದೊಡ್ಡು ಬೇಡ ತಾಯಿ ಅಂತ ಬೇಡ್ಕೊಂಡು ಬರ್ತೀನಿ. ಆಯ್ತಪ್ಪ, ಪತ್ರ ಕೊಟ್ಟು ಋಣ ತೀರ್ತು ಅಂತ ಬಂದ್ಬಿಡು. ಯಾರ ಹತ್ರನೂ ಮಾತಾಡಬೇಡ. ಆಡಲ್ಲಮ್ಮ, ಏನೇ ದಂಡ ಕೊಟ್ಟರು ಅದು ಅಮ್ಮನವ್ರಿಗೆ ತಾನೆ. ಅಮ್ಮನವ್ರಿಗೆ ಅರ್ಪಿಸ್ಬಿಟ್ಟಿದ್ದೀನಿ ಅನ್ಕೋತೀನಿ. ಅಮ್ಮ, ಪತ್ರಗಳನ್ನು ನೋಡಿದ್ಯಾ? ನೀನೇ ಕೊಟ್ಮೇಲೆ ನಾನು ಯಾಕೋ ನೋಡ್ಲಿ? ಇಲ್ಲೇ ಇಟ್ಟಿದ್ದೆ. ಲಲಿತಾ, ಜಮೀನಿನ ಪತ್ರ ನೋಡಿದ್ಯಾ? ಹಿಂದೆ ಕಂಡಿಲ್ಲ, ಮುಂದಕ್ಕಿಲ್ಲ. ಅದಕ್ಕೆ ನಾನು ಯಾಕೆ ಆಸೆ ಪಡ್ಲಿ? ಮತ್ತೆ ಎಲ್ಲಿ ಹೋಗುತ್ತೆ? ಎಲ್ಲೋಗಿರುತ್ತೆ ನೋಡು. ಇದ್ದವ್ರು 3 ಜನದಲ್ಲಿ ಕದ್ದೋರು ಯಾರು ಅಂತ ಅಲ್ಲೇ ಇರುತ್ತೆ ನೋಡು. ಇಲ್ಲಿಟ್ಟಿದ್ದೆ, ಇಲ್ಲಿ ಕಾಣ್ತಿಲ್ಲ. ಮನೆ ಪತ್ರಗಳನ್ನೆಲ್ಲ ಕದ್ದಿದ್ಯಲ್ಲೋ, ಮನೆಯಲ್ಲೇ ನಾನು ಕಳ್ಳ. ಮನೆಯಲ್ಲೇ ಇದ್ದಾನೆ. ಹೊಡಿಬೇಡ್ಗೋ, ದೆವ್ವ ಮೆಟ್ಕೊಂಡಿದ್ಯಾ ನಿನ್ಗೆ? ಅವ್ನಿಗೆ ಯಾಕೆ ಹಾಗೆ ಹೊಡಿತಾ ಇದ್ದೀರಾ? ಅವನೇನ್ ಮಾಡ್ದ? ಹೊಡಿಬೇಡ. ನೀನ್ ಪತ್ರ ಕದ್ದಿದ್ದಾನ ಕಡೆ. ನೋಡು ಹೇಗ್ ನಿಂತಿದ್ದಾರೆ, ಮಾತಾಡ್ದೆ. ಅವ್ನ ಮಗಾರಿ ಮನಸ್ಸಿಗೆ ಬಂದಿದ್ದು ನಾನು ಮಾತಾಡಿರ್ಬೋದು, ಹಾಗಂತ ಕದಿತಾನ? ಆಸೆ ಇವನಿಗೆ ಇಷ್ಟಲ್ಲ ಆಸೆ, ಗಾಲ್ ಕದಿಬೇಕು ಅಂತ. ಅದಕ್ಕೆ ನಾನು ನೋಡಿದಾರೆ. ಇನ್ನೆಲ್ಲೂ ಹೊರಟ ಪತ್ರ ಯಾರೋ ಕದ್ದಿದ್ದಾರೆ, ನೀನಲ್ದೆ. ವಿದ್ಯಾ, ನನ್ ಮೇಲೆ ಆಣೆ ಮಾಡು. ನಿನ್ಮೇಲೆ ಆಣೆಮ್ಮ, ಸತ್ಯವಾಗ್ಲ ಪತ್ರನ ನಾನು ನೋಡಿಲ್ಲ. ಸಾಕ ಅರಿಯೋದ್ ಹುಡುಗಂಗೆ ದನ ಬಡ್ದಾಗ ಬಡದ್ರಲ್ಲ. ಇನ್ನೆಲ್ಲಿ ಹೋಗುತ್ತೆ ಪತ್ರ? ಅಯ್ಯೋ 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 ಅಯ್ಯೋ, ಎಷ್ಟು ವರ್ಷದಿಂದ ಆ ಪತ್ರನ ಕಾಯ್ದಿಟ್ಕೊಂಡಿದ್ದೆ. ಒಂದ್ ದಿನನೂ ನೆಟ್ಗೆ ಇಟ್ಕೊಳಕ್ ಆಗ್ಲಿಲ್ವಲ್ಲೋ ನಿನಗೆ? ಅಪ್ಪ, ಚಿಕ್ಕಪ್ಪ ಪತ್ರನ ಪೆಟ್ಟಿಗೆಲಿಟ್ಟದ್ ನೋಡಿದ್ಯಾ? ಅವನೇ ಈ ಮನೆ ಹಾಳು ಕೆಲಸ. ಸಾಕ್ ಸುಮ್ನೆ ಇರ್ರಿ. ನಮ್ ಎದುರುಗಡೆನೆ ಪೆಟ್ಟಿಗೆನಲ್ಲಿ ಇಟ್ನಲ್ಲ, ನಮ್ಗೆ ಅವ್ನ್ ಕಂಡ್ರೆ ಆಗೋದಿಲ್ಲ ಅಂತ ಅವನ ಮೇಲೆ ಆಪಾದನೆ ಹೊರಸಕ್ಕಾಗಲ್ಲ. ಅವನ ಬಗ್ಗೆ ನಿಂಗೆ ಗೊತ್ತಿಲ್ಲ. ಪತ್ರ ಕೊಟ್ಟು ನಾವು ಈ ಊರಲ್ಲೇ ಉಳ್ಕೊಂಡ್ರೆ ಅವನ ಹಾಳು ಯೋಜನೆಗಳೆಲ್ಲ ಮಣ್ಣುವಾಗುತ್ತೆ ಅಂತ ಈ ಕೆಲಸ ಮಾಡಿದಾನೆ. ಸುಮ್ಮನೆ ಬಿಡಲ್ಲ, ಕತ್ತರಿಸಿ ಹಾಕ್ಬಿಡ್ತೀನಿ ಅವನ್ನ. ಎಲ್ಲಿ ಹೋಗ್ತಾ ಇದ್ದೀರಾ? ಹಾಕ್ಬಿಡ್ತೀನಿ ಅವನ್ನ. ಹೋಗೋ. ಹೋಗ್ಬೇಡ ಕಣೋ, ನಿಂತ್ಕೊಳ್ರಿ, ನಿಂತ್ಕೊಳ್ಳಿ. ತಡಿಬೇಡ ನನ್ನ. ನೀವ್ ಈ ಸಿಟ್ಟಲ್ಲಿ ಚಿಕ್ಕಪ್ಪನ ಮನೆಗೆ ಹೋಗೋದ್ ಬೇಡ. ತಡಿಬೇಡ, ನನ್ನ ಮಾತು ಕೇಳ್ರಿ. ಇವತ್ತು ನಾನು ಇಲ್ಲ ಜಗ್ಗಿ ನೋಡೇ ಬಿಡ್ತೀನಿ. ಯಾಕಲ್ಲ ಈ ಮಚ್ಚೆ ಏನ್ ತಲೆಗೆಲ್ಲ ಕೆಟ್ಟಿದ್ಯಾ? ಬೆಳಗ್ಗೆ ಹಾಕೊಂಡಿದ್ಯಾ? ನಿನ್ನಂತ ಮನೆ ಹಾಳು ಬುದ್ಧಿ ಇಲ್ಲ ನನಗೆ. ಏನಂದೆ ಅವತ್ತು ಮನೆಗೆ ಬಂದು ಕಾಲ್ ಹಿಡ್ಕೊಂಡು ಅಣ್ಣ ನಿನ್ನ ಬದುಕಿಸ್ಬಿಡ್ತೀನಿ ಇಂದೆ ಅಲ್ವಾ? ಅದರಿಂದ ಇಂಥ ಸಂಚಿತ್ತ ಲೋಫರ್. ಮರ್ಯಾದೆ ಕೊಟ್ಟು ಮಾತಾಡೋ ಸುವರ್. ಏನ್ ತಲೆ ಕೆಟ್ಟಿದ್ಯಾ? ದೆವ್ವ ಹಿಡ್ತಿದ್ಯಾ? ಹುಚ್ಚಿಟ್ಟಿದ್ರೆ ಹೋಗಿ ಹುಚ್ಚಾಸ್ಪತ್ರೆ ಸೇರ್ಕೋ. ಕಾಸಿಲ್ಲ ಅಂತ ಹೇಳು, ಬೀದಿಲ್ ಹೋಗೋ ಭಿಕ್ಷಕ ಅಂತ ನಾನೇ ಕಾಸು ಕೊಟ್ಟು ಸೇರ್ತೀನಿ. ಮಾಡೋದನ್ನ ಮಾಡಿ ನನ್ನನ್ನು ಹುಚ್ಚ ಅಂತೀಯ. ಏನಾಯ್ತು ಅಂತ ಕೂಗಾಡ್ತಿದ್ಯಾಗ? ಯಾಕೆ ಏನಾಯ್ತು ಅಂತ ಗೊತ್ತಿಲ್ವಾ? ಕಾಲ್ ಹಿಡ್ಕೊಂಡು ಕಳ್ಳತನ ಮಾಡ್ತಿಯಲ್ಲೋ. ಕಳ್ಳಗಿಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ ಹೇಳ್ತಾ ಇದ್ದೀನಿ. ಹೋಗಲೇ, ಗೊತ್ತಿದೆ ನಿನ್ ಯೋಗ್ಯತೆ. ದೇವಸ್ಥಾನದಲ್ಲಿ ಸಿಕ್ ಸಾಮಾನ್ ಕದ್ದು ನಾ ಕಾಸು ಮಾಡ್ಕೊಂಡು ಮೆರಿತಾ ಇದೀಯಾ?
ವಿದ್ಯಾಶಂಕರ ನಿಮ್ಮ ಅಪ್ಪನ ಈಗಲೇ ಕರ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ದೌಡ ಒಂದು ತಲ್ಲು ಇರಲ್ಲ. ನಿಮ್ ದೊಡ್ಡ ಬೆದರಿಕೆಗೆಲ್ಲ ಹೆದರಲ್ಲ ಕಣೋ. ಕದ್ದು ಪತ್ರ ಮೊದ್ಲು ಇಡು. ಯಾವ ಪತ್ರ? ನಮ್ ಜಮೀನಿನ ಆಸ್ತಿ ಪತ್ರ. ಯಾಕೆ ನಿನ್ನೆಗಳನ್ನ ಇಡ್ಲಿಲ್ವ ಪೆಟ್ಟಿಗೆಯಲ್ಲಿ? ಇಟ್ಟಂಗ್ ಮಾಡ್ದೆ, ಇಡ್ಲಿಲ್ಲ. ಹುಟ್ಟಿದ ಮಕ್ಕಳಿಗೆಲ್ಲ ನೀನೇ ತಂದೆ ಅಂದಂತೆ ಅವಳ ರಂಡೆ. ಹಂಗಾಯ್ತು ನಿನ್ ಕತೆ, ಹೋಗಲೇ. ಹಾಗಾದ್ರೆ ನಿನ್ ಪತ್ರ ಕೊಡಲ್ವಾ? ಇದ್ರೆ ತಾನೇ ಕೊಡೋದಕ್ಕೆ. ಒಳ್ಳೆ ಮಾತಲ್ಲಿ ಕೊಟ್ಬಿಡು ಜಗ್ಗಿ. ಇಲ್ವೋ? ಚೆನ್ನಾಗಿರಲ್ಲ. ಹೋಗಲೇ.